ಹಾಯ್ ಎಲ್ಲೋ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಲ್ಲಿ ನೋಡಿ ನಾನು ಯಾವ ಸೊಪ್ಪು ತೋರಿಸ್ತಿದ್ದೀನಿ ಅಂತ. ಈ ಸೊಪ್ಪಿನ ಹೆಸರು ನಿಮಗೆ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ನಾನೇ ಹೇಳ್ತೀನಿ, ನೀವು ಹೇಳೋಕ್ಕಿಂತ ಮುಂಚೆನೇ. ಇದು ಉತ್ತರ ಕರ್ನಾಟಕದ ಸ್ಪೆಷಲ್ ಸೊಪ್ಪು. ಈ ಸೊಪ್ಪನ್ನು ಜಾಸ್ತಿ ಉತ್ತರ ಕರ್ನಾಟಕದವರೇ ತಿನ್ನೋದು. ಹಾಗಾಗಿ ನಾನು ನಮ್ಮ ಮನೇಲಿ ಒಂದು ಟ್ರೈ ಮಾಡೋಣ ಅಂತ ನಮ್ಮ ಮನೆಯವರು ಸೊಪ್ಪು ತಂದಿದ್ರು. ಈ ಸೊಪ್ಪಿನ ಹೆಸರು ಪುಂಡಿ ಸೊಪ್ಪು ಅಂತ. ಪುಂಡಿ ಸೊಪ್ಪು ನೀವು ಸಂತೆಯಲ್ಲಿ ಎಲ್ಲಾದರೂ ಸಿಕ್ಕಿದರೆ ನನ್ನ ರೆಸಿಪಿನ ನೋಡಿ ನೀವು ಮನೆಯಲ್ಲಿ ಒಂದ್ಸರಿ ಟ್ರೈ ಮಾಡಿ. ಇವಾಗ ಸೊಪ್ಪೆಲ್ಲ ಬಿಡಿಸ್ಕೊಂಡು ಇಟ್ಕೊಂಡಿದ್ದೀನಿ. ಇದಕ್ಕೆ ಜಾಸ್ತಿ ಏನು ತರಕಾರಿ ಬೇಡ. 2 ಬೆಳ್ಳುಳ್ಳಿ, ಖಾರಕ್ಕೆ ತಕ್ಕಷ್ಟು ಮೆಣಸಿನ್ಕಾಯಿ, ಹಸಿರು ಮೆಣಸಿನ್ಕಾಯಿ. ಇಲ್ಲಿ ನೋಡಿ ನಾನು ಹಸಿರು ಮೆಣಸಿನ್ಕಾಯಿ ಇಷ್ಟ ಹಾಕ್ಕೊಂಡಿದ್ದೀನಿ. ಖಾರ ಬೇಕಿದ್ದರೂ ಜಾಸ್ತಿ ಖಾರ ಹಾಕ್ಕೊಳ್ಳಿ ಹಸಿರು ಮೆಣಸಿನ್ಕಾಯಿ. ಇಲ್ಲ ನಾ ಖಾರ ತಿಂದೇ ಇದ್ದರೂ ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಖಾರವಾಗಿದ್ರೇ ಚಟ್ನಿ ತುಂಬ ಚೆನ್ನಾಗಿ ಬರುತ್ತೆ, ಕ್ರಿಸ್ಪಿಯಾಗೂ ಬರುತ್ತೆ, ತಿನ್ನೋಕ್ಕೂ ಸಹ ತುಂಬ ಚೆನ್ನಾಗಿರುತ್ತೆ. ಉತ್ತರ ಕರ್ನಾಟಕದವರು ಈ ಚಟ್ನಿ ಜೊತೆಗೆ ಜೋಳದ ರೊಟ್ಟಿ ತಟ್ಟಿ ತಿಂತಾರೆ. ನನಗೆ ಜೋಳದ ರೊಟ್ಟಿ ಮಾಡೋಕ್ಕೆ ಬರಲ್ಲ, ಅದಕ್ಕಾಗಿ ಗೋಧಿ ಹಿಟ್ಟು ಚಪಾತಿ ತಿನ್ನುವ ಅಂತ ಈ ಚಟ್ನಿ ಮಾಡ್ತಾಯಿದ್ದೀನಿ. ಒಂದು ಸರಿ ಮನೇಲಿ ಟ್ರೈ ಮಾಡುವ, ಹೇಗೆ ಬಂದಿದೆ ಅಂತ ನೋಡುವ ಅಂಥೇಳಿ. ಇಲ್ಲಿ ನೋಡಿ ಮತ್ತೆ ಇನ್ನೊಂದು ಸರಿ ತೋರಿಸ್ತಿದ್ದೀನಿ. 1ರಿಂದ 2 ಬೆಳ್ಳುಳ್ಳಿ, ರುಚಿಗೆ ತಕ್ಕಷ್ಟು ಮತ್ತು ಖಾರಕ್ಕೆ ತಕ್ಕಷ್ಟು ಹಸಿರು ಮೆಣಸಿನ್ಕಾಯಿ ತಗೊಳ್ಳಿ. 2 ಕಟ್ ಸೊಪ್ಪಿಗೆ ಇಷ್ಟೇ ಸೊಪ್ಪಾಗೋದು. ಬಿಡಿಸಿದರೆ ಇಷ್ಟು ಸೊಪ್ಪಿಗೆ ಇಷ್ಟಾಗುತ್ತೆ. ಎಣ್ಣೆಯಲ್ಲಿ ಹಾಕಿ ಹುರಿದ್ರೆ ಇಷ್ಟೇ ಆಗೋದು ಚಟ್ನಿ. ಇಲ್ಲಿ ನೋಡಿ ನಾನು ಫ್ರೆಶ್ ಆಗಿರೋ ಸೊಪ್ಪನ್ನು ಬಿಡಿಸಿ ನೀರಲ್ಲಿ ಹಾಕಿದ್ದೀನಿ. ಅದು ಸೈಡಿಗಿರಲಿ ಸೊಪ್ಪು. ಇವಾಗ ಸ್ಟವ್ ಆನ್ ಮಾಡಿ ಬಾಣಲಿಗೆ ಎಣ್ಣೆ ಹಾಕಿದ್ದೀನಿ. ನೀರು ಹಾಕೋಕೆ ಹೋಗಬೇಡಿ, ಅದ್ರಾಗೆ ಸೊಪ್ಪಿನಲ್ಲಿ ನೀರಿನ ಅಂಶ ಬಿಟ್ಕೊಳ್ಳುತ್ತೆ. ಇವಾಗ ಬಾಣಲಿಯಲ್ಲಿ ಎಣ್ಣೆ ಹಾಕಿದಾಗ ಎಣ್ಣೆ ಕಾಯಬೇಕು. ಆವಾಗ ಹಸಿರು ಮೆಣಸಿನ್ಕಾಯಿ, ಸುಲಿದಿಟ್ಕೊಂಡಿರೋ ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ. ಇಲ್ಲಿ ನೋಡಿ ಒಬ್ಬೊಬ್ಬರು ಒಂದೊಂದು ಥರ ಚಟ್ನಿ ಮಾಡ್ತಾರೆ. ಒಣ ಕೊಬ್ಬರಿ ಹಾಕ್ತಾರೆ, ಒಣಮೆಣ್ಸಿನ್ಕಾಯಿ ಹಾಕ್ತಾರೆ. ನಾನು ಬೇಗ ಆಗಲಿ ರೆಸಿಪಿ ಅಂಥೇಳಿ ಜಸ್ಟ್ ಹಸಿರು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಅಷ್ಟೇ ಹಾಕಿರೋದು. ಇಲ್ಲಿ ನೋಡಿ ಸಿಡಿತಾ ಇದೆ ಹಸಿರು ಮೆಣಸಿನ್ಕಾಯಿ. ಸಿಡಿಬಾರ್ದಂದರೆ ಒಂದು ಸ್ವಲ್ಪ ಉಪ್ಪು ಹಾಕಬೇಕು. ಸಿಡಿಬಾರ್ದು ಅಂದರೆ ಉಪ್ಪು ಹಾಕಬೇಕು. ಇದು ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಡ್ರೈ ಆದಮೇಲೆ ಸೊಪ್ಪನ್ನು ಲೋ ಫ್ಲೇಮಿಗಿಟ್ಟು ಸೊಪ್ಪನ್ನು ಈ ಥರ ಹಾಕಬೇಕು. ಈ ಥರ ಹಾಕಿ ನಾವು ಈ ಸೊಪ್ಪು ಹಾಕಿ ಸುಮ್ಮನೆ ಇರಬಾರ್ದು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಈ ಥರ ಮಿಕ್ಸ್ ಮಾಡ್ತಾ ಇರಬೇಕು. ಲೋ ಫ್ಲೇಮಿಗಿಟ್ಟು ಈ ಥರ ನಾವು ಮಿಕ್ಸ್ ಮಾಡ್ತಾ ಇರಬೇಕು. ನೋಡಿ ಎಷ್ಟು ಸೊಪ್ಪಿದೆ, ಅದು ಸ್ವಲ್ಪ ಆದರೂ ಆಗಲ್ಲ ಚಟ್ನಿ. ತಿನ್ನೋಕೆ ಮಾತ್ರ ರುಚಿ ತುಂಬ ಚೆನ್ನಾಗಿರುತ್ತೆ. ಈ ಚಟ್ನಿ ಜೋಳದ ರೊಟ್ಟಿ ಜೊತೆಗೆ ತಿನ್ನೋಕ್ಕೆ ಆಹಾ ಎಂದು ಅನ್ನಬೇಕು, ಅಷ್ಟು ಚೆನ್ನಾಗಿ ರುಚಿ ಇರುತ್ತೆ. ನೀವು ಬೇಕಿದ್ದರೆ ಈ ಥರ ಚಟ್ನಿನ ನನ್ನ ಚಾನಲ್ನಲ್ಲಿ ವಿಡಿಯೋ ನೋಡಿ ಕಲ್ತ್ಕೊಂಡು ನಿಮಗೆ ಹೇಗೆ ಬಂದಿದೆ ರುಚಿ ಅಂತೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನನಗಂತೂ ಈ ಸೊಪ್ಪು ಭಾಳ ಇಷ್ಟ ತಿನ್ನೋಕ್ಕೆ. ಇಲ್ಲಿ ನೋಡಿ ಇದು ಬೆಂದುತ್ತಾ ಸೊಪ್ಪು ಯಾವ ಕಲರ್ಗೆ ಬರುತ್ತೆ ನೋಡಿ, ಕಲರೇ ಚೇಂಜ್ ಆಗಿಬಿಡುತ್ತೆ. ನೀರಿನ ಅಂಶ ಎಲ್ಲ ಬಿಟ್ಕೊಂಡು ಮೆತ್ತಗಾಗಿಬಿಡುತ್ತೆ ಸೊಪ್ಪು. ಸ್ವಲ್ಪ ಮೆತ್ತಗಾಗೋವರೆಗೂ ಲೋ ಫ್ಲೇಮಿಗಿಟ್ಟು ಈ ಥರ ಮಿಕ್ಸ್ ಮಾಡ್ತಾ ಇರಿ. ಸೀದೋಗೋಕ್ಕೆ ಬಿಡಬೇಡಿ. ಇದೆಲ್ಲ ಬೆಂದಾದಮೇಲೆ ತಣ್ಣಗಾದಮೇಲೆ ಉಪ್ಪು ನೋಡಿಕೊಂಡು, ಉಪ್ಪು ಕಡಿಮೆ ಆಯಿತೋ ಜಾಸ್ತಿ ಆಯಿತೋ ನೋಡ್ಕೊಂಡು ಮಿಕ್ಸಿಗೆ ಹಾಕ್ಕೊಳ್ಳಿ. ಬೇಕಿದ್ದವರು ಒಗ್ಗರಣೆ ಸಹ ಹಾಕ್ಕೋಬೋದು, ಇಲ್ಲ ಅಂದರೆ ಹಾಗೆ ತಿನ್ಬೋದು. ಬೇಕಿದ್ದರೆ ಒಗ್ಗರಣೆ ಸಹ ಹಾಕ್ಕೊಳ್ಳಿ, ಇಲ್ಲ ಫಸ್ಟಿಗೆ ಎಣ್ಣೆಯಲ್ಲಿ ಹುರ್ಕೊಂಡಿದ್ದೀವಲ್ಲ ಪರವಾಗಿಲ್ಲ, ಚೆನ್ನಾಗಿರುತ್ತೆ. ಮುದ್ದೆಗೂ ಸಹ ತಿನ್ಬೋದು, ಚಪಾತಿ ಜೊತೆಗೆ ಸಹ ತಿನ್ಬೋದು. ಇದ್ರ ರುಚಿ ಚೇಂಜ್ ಆಗಬೇಕಂದ್ರೆ ಜೋಳದ ರೊಟ್ಟಿ ಮಾತ್ರ ಚೆಂದ. ಆ ರೊಟ್ಟಿ ಜೊತೆಗೆ ತಿಂದರೆ ಎಷ್ಟು ಚೆಂದ ಅಲ್ವಾ, ತುಂಬ ಚೆನ್ನಾಗಿರುತ್ತೆ. ನೀವು ಮನೆಯಲ್ಲಿ ಒಂದ್ಸರಿ ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ನನಗೆ ತಿಳಿಸಿ ಹೇಗೆ ಬಂದಿದೆ ಅಂತ. ಸೊಪ್ಪು ಉಳ್ಳುಗಿರುತ್ತೆ,
ಆ ಉಳ್ಳುಗಿರೋ ಸೊಪ್ಪೆ ಚಟ್ನಿ ಮಾಡ್ಕೊಂಡು ತಿಂದರೆ ಎಷ್ಟು ಚೆನ್ನಾಗಿರುತ್ತೆ. ಮತ್ತು ಇನ್ನೊಂದು ಸರಿ ಹೇಳ್ತೀನಿ, ಇದ್ರ ಸೊಪ್ಪಿನ ಹೆಸರು ಪುಂಡಿ ಸೊಪ್ಪು ಅಂತ. ನೀವು ಬೇಕಿದ್ದರೆ, ಇದು ಎಲ್ಲಂದರಲ್ಲಿ ಸಿಗಲ್ಲ ಸೊಪ್ಪು, ಜಾಸ್ತಿ ಉತ್ತರ ಕರ್ನಾಟಕದವರು ಸೊಪ್ಪು ತಿನ್ನೋದು, ಅಲ್ಲೇ ಜಾಸ್ತಿ ಸಿಗೋದು. ಇದು ನಮ್ಮ ಮನೆಯವರು ತಂದಿದ್ರು ಸೊಪ್ಪು. ನಾನು ಮನೇಲಿ ಒಂದ್ಸರಿ ಟ್ರೈ ಮಾಡಿದೆ, ನಮ್ಮ ಮನೆಯವ್ರು ಹೇಳಿದರು. ಅವರಿಗಂತೂ ಇದು ಸೊಪ್ಪು ಫೇವ್ರೇಟ್ ಆಗಿಬಿಟ್ಟಿದೆ. ಬರೀ ವಾರದಲ್ಲಿ 2 ಸರಿ ಚಟ್ನಿ ಮಾಡು ಅಂತ ಹೇಳ್ತಾರೆ. ನಾನು ಮಾಡ್ತಾನೆ ಇರ್ತೀನಿ. ಇಲ್ಲಿ ನೋಡಿ ಬೆಂದಿದೆ, ಇವಾಗ ಜಾರಿಗೆ ಹಾಕ್ಕೊಂಡಿದ್ದೀನಿ. ಇವಾಗ ರುಬ್ಕೊಂತೀನಿ. ಇವಾಗ ಜಾರಿಗೆ ಹಾಕಿ ರುಬ್ಕೊಂತೀನಿ. ಇಲ್ಲಿ ನೋಡಿ ಚಟ್ನಿ ಯಾವ ಥರ ಬಂದಿದೆ ಅಂತ. ವಾವ್, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಕ್ರಿಸ್ಪಿಯಾಗಿ. ಬನ್ನಿ ಚಪಾತಿ ಜೊತೆಗೆ ತಿನ್ನೋಣ. ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ.